ಹಲೋ, ನಮಸ್ಕಾರ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರ ಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಬೆಳೆಸಿ ಹರಸಿ ಹಾರೈಸಿ ಅಂತ ಹೇಳ್ತಾ ನೋಡಿ. ಇದು ಕೇರಳದಲ್ಲಿರುವಂಥ ಒಂದು ದೇವಾಲಯ. ಇಲ್ಲಿ ರಾಮ, ಕೃಷ್ಣ ಹಾಗೆ ಗಣೇಶ ಎಲ್ಲರನ್ನ ಒಳಗೊಂಡಂಥ ಒಂದು ದೇವಾಲಯ. ಈ ದೇವಾಲಯದಲ್ಲಿ ಒಂದು ಕೃಷ್ಣ ರುಕ್ಮಿಣಿಯರ ಸರಸದೊಟ್ಟಿಗೆ ಆ ಸಂದರ್ಭದಲ್ಲಿ ಕುಚೇಲ ಏನೂ ತಿನ್ನೋದಕ್ಕೆ ಗತಿ ಇಲ್ಲದೆ ಇರುವಂಥ ಒಬ್ಬ ಸ್ನೇಹಿತ ಕೃಷ್ಣನಿಗೆ. ಅಂಥ ಕುಚೇಲ ಅವ್ರ ಮನೆಯಲ್ಲಿ ಕೃಷ್ಣನಿಗೆ ಏನಾದರೂ ಕೊಡಬೇಕು ಅನ್ನೋಂಥದ್ದು ತುಂಬ ದೊಡ್ಡ ಮನಸ್ಸು. ಹುಡುಕಿದ್ರೆ ಬರೀ ಒಂದು ಇಡಿಯಷ್ಟು ಅವಲಕ್ಕಿ ಸಿಗುತ್ತೆ. ಆ ಅವಲಕ್ಕಿಯನ್ನು ಮಳ್ಳಿಗೆ ಹಾಕಿ ಕಟ್ಕೊಂಡು ತಗೊಂಡು ಬರ್ತಾನೆ ಕುಚೇಲ. ಬಿಸಿಲು, ಕಲ್ಲು, ಮುಳ್ಳು ಏನೂ ಅಂದಲೇ ನೋಡಿಕೊಂಡು ಹುಡ್ಕೊಂಡು ಬರ್ತಾನೆ ಭಗವಂತನಿಗೆ ಗೊತ್ತು ಕುಚೇಲ ಈ ರೀತಿ ಬರ್ತಾ ಇದ್ದಾನೆ ನಾನು ನೋಡೋದಕ್ಕೆ ಅಂಥೇಳಿ. ಆದರೆ ಭಗವಂತ ಸಾಕ್ಷಾತ್ ಪ್ರಕೃತಿ ಸ್ವರೂಪ. ಭಗವಂತ ಎಲ್ಲ ಪ್ರತಿಯೊಂದು ಗಿಡ, ಕುಂಟೆ, ಆಳು ಕಾಳು, ಜನ ಜಾನುವಾರು, ಪಶು ಪಕ್ಷಿ, ಪ್ರಾಣಿಗಳು ಎಲ್ಲವನ್ನೊಳಗೊಂಡು ಎಲ್ಲ ಚಲನವಲನಗಳನ್ನು ಗಮನಿಸ್ಕೊಂಡೇ ಇರ್ತಾನೆ. ಭಗವಂತನಿಗೆ ಒಂದು ವಿರಾಮ ಅನ್ನೋದಿರೋದಿಲ್ಲ. ಹಾಗೆಯೇ ಭಗವಂತ ಅಲ್ಪಾಯುಷ್ಯ ಅಲ್ಲ. ಹಾಗೆ ಭಗವಂತ ಒಂದು ರೀತಿ ನಮ್ಮ ಉಸಿರು, ಪ್ರಕೃತಿದತ್ತ ಕೊಡುಗೆ ಭಗವಂತ ನಮಗೆ. ಅಂಥ ಭಗವಂತ ನಾಮಸ್ಮರಣೆ ಮಾಡ್ತಾಯಿದ್ರೆ ನಮ್ಮಲ್ಲಿರುವಂಥ ಆಯಾಸ ಮಾಯ ಆಗುತ್ತೆ, ನಮ್ಮಲ್ಲಿರುವಂಥ ನಿಶಕ್ತಿ ಮಾಯ ಆಗುತ್ತೆ, ಬಾಯಾರಿಕೆ ಆಗೋದಿಲ್ಲ, ನೀರಡಿಕೆ ಆಗೋದಿಲ್ಲ, ಹಸುವಾಗೋದಿಲ್ಲ. ಈ ರೀತಿ ಭಗವಂತ ಅನ್ನೋಂಥ ಹೆಸರಿಗೆ ಅಷ್ಟೊಂದು ಶಕ್ತಿ ಇದೆ ಅಂತಂದಾಗ ಆ ಭಗವಂತನಿಗೆ ಇನ್ನೆಷ್ಟು ಶಕ್ತಿ ಇರಬೇಡ. ಇಡೀ ಭೂಮಂಡಲ, ಸೌರಮಂಡಲ, ವಾಯುಮಂಡಲ, ಜೊತೆಗೆ ಪಾತಾಳ, ಆತಲ ಸುತ್ತಲ ಪಾತಾಳ ಎಲ್ಲವನ್ನೂ ತನ್ನ ಕಪಿಮುಷ್ಟಿಯಲ್ಲಿಟ್ಕೊಂಡಿರೋಂಥ ಪರಮಾತ್ಮ. ಆ ಪರಮಾತ್ಮನಿಗೆ ಕುಚೇಲ ಬರ್ತಾರದು ಗೊತ್ತಾಗೋದಿಲ್ವೇ? ಇರಲಿ, ಕುಚೇಲ ಆ ಒಂದು ಪಾಪಕರ್ಮಗಳು ಏನಿತ್ತು ಒಂದಿಷ್ಟು ಅದು ಕಳೀಲಿ ಅನ್ನೋ ಕಾರಣಕ್ಕೆ ಭಗವಂತ ಕಾಯ್ತಾ ಇರ್ತಾನೆ. ಕುಚೇಲ ಎಲ್ಲ ಕಷ್ಟಗಳನ್ನು, ಆ ಬಿಸಿಲಿನ ಝಳ ಏನಿತ್ತು ಅದು ಇದರೊಟ್ಟಿಗೆ ಕೆಳಗಡೆ ಕಲ್ಲು ಮುಳ್ಳು, ಕಾಲಕ್ಕೆ ಚಪ್ಪಲಿ ಇಲ್ಲ, ಆದರೂ ನಾಮ ಸ್ಮರಣೆ ಮಾಡಿಕೊಂಡು ಇವೆಲ್ಲವನ್ನು ಮರೆತು ಭಗವಂತನ ಹುಡುಕ್ತಾ ಬರ್ತಾನೆ. ಭಗವಂತನ ಮಾತಾಡಿಸ್ಬೇಕು. ಅವ್ರ ಮನೆಯಲ್ಲಿ ಅವರ ಹೆಂಡತಿಯವರು ಇವ್ರನ್ನ ನಿನ್ನ ಸ್ನೇಹಿತ ಕೃಷ್ಣ ತಾನೇ, ನಿನ್ನ ಕೇಳಿದ್ರೆ ಕೃಷ್ಣ ಇಲ್ಲ ಅಂತೇಳಲ್ಲ, ಹೋಗಿ ಕೇಳು ಅಂತ ಬಲವಂತ ಮಾಡಿ ಹಿಂಸೆ ಮಾಡಿ ಕಳಿಸ್ತಾರೆ ಅವ್ರನ್ನ, ಕುಚೇಲ ಒಲ್ಲದ ಮನಸ್ಸಿನಿಂದ ಹೆಂಡ್ತಿ ಹೇಳ್ದಲ್ಲ ಅನ್ನೋ ಕಾರಣಕ್ಕೆ ಆಯಪ್ಪ ಕೃಷ್ಣನ ಹತ್ರ ಬರ್ತಾನೆ. ಬಂದು ಆಯಪ್ಪ ತನ್ನ ಕಷ್ಟವನ್ನು ಹೇಳ್ಕೊಳ್ಳೋದಕ್ಕೆ ಅಂತ ಬರೋದಿಲ್ಲ. ನಾಮ ಸ್ಮರಣೆ ಮಾಡ್ತಾ ಭಗವಂತನ ನೋಡಬೇಕು ಅನ್ನೋಂಥ ಮನದಾಸೆ ಇದೆಯಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಭಗವಂತನ ನೋಡ್ತಾನೆ. ಭಗವಂತ ಕೂಡ ಕುಚೇಲನ ನೋಡಿ ಆತ್ಮೀಯ ಸ್ನೇಹಿತ ಬಂದ ಅಂತೇಳಿ ತಪ್ಪಿಕೊಂಡು ಆದರ ಅಭಿಮಾನದಿಂದ ಕರ್ಕೊಂಡೋಗಿ ಕುಂಡಿಸಿ ಪಾದ ಪೂಜೆ ಮಾಡ್ತಾನೆ ಭಗವಂತ. ಆ ಪಾದ ಪೂಜೆ ಮಾಡಿ ಊಟೋಪಚಾರ ಎಲ್ಲವನ್ನೂ ನೀಡಿ ಸತ್ಕರಿಸ್ತಾನೆ. ಇದರೊಟ್ಟಿಗೆ ಕುಚೇಲ ತನ್ನಂತಹ ಅವಲಕ್ಕಿ ಪ್ರಸಾದ ಕುಚೇಲ ಕೊಡಬೇಕೋ ಬೇಡೋ ಅನ್ನೋಂಥ ಪರಿಸ್ಥಿತಿಯಲ್ಲಿದ್ದಾಗ ಆ ಅವಲಕ್ಕಿ ಪ್ರಸಾದ ತಿಂದು ಕುಚೇಲನಿಗೆ ಆಶೀರ್ವಾದ ಮಾಡ್ತಾನೆ. ಕುಚೇಲನಿಗೆ ನಮಸ್ಕಾರ ಕೂಡ ಮಾಡ್ತಾನೆ, ಆಶೀರ್ವಾದ ಕೂಡ ಮಾಡ್ತಾನೆ. ಮನಸ್ಸಿನಲ್ಲೇ ಕುಚೇಲನ ಕುಬೇರನು ಕೂಡ ಮಾಡಿರ್ತಾನೆ. ಕುಚೇಲ ಮನೆಗೆ ಹೋಗೋ ಅಷ್ಟೊತ್ತಿಗೆ
ಅಲ್ಲಿ ಆಳು ಕಾಳು ದವಸ ಧಾನ್ಯ ಎಲ್ಲವೂ ತುಂಬಿ ತುಳುಕ್ತಾ ಇರ್ತೈತೆ. ಅವ್ರ ಹೆಂಡ್ತಿ ರಾಣಿ ಥರ ಮೆರಿತಾ ಇರ್ತಾರೆ. ಇದೆಲ್ಲವೂ ಶ್ರೀಕೃಷ್ಣನ ಪವಾಡ ಅಂತ ಹೇಳ್ದಿರ ಮತ್ತಿನ್ನೇನು ಅಂತ ಹೇಳೋಣ. ಇದು ಒಂದು ಕಥಾ ಸಾರಾಂಶ. ಇಡೀ ನಾಟಕ ನಡೀತು ಈ ದೇವಸ್ಥಾನದಲ್ಲಿ. ಈ ನಾಟಕದ ಸಾರಾಂಶ ಮತ್ತು ಸತ್ಯಾಂಶ ವಾಸ್ತವಾಂಶ ಎಲ್ಲವೂ ಒಂದೇ ಆಗಿದ್ದು, ಇದು ಹೊಸದಾಗಿ ನಿರ್ಮಾಣವಾದಂತಹ ದೇವಾಲಯ ಕೇರಳದಲ್ಲಿ. ಈ ದೇವಾಲಯದಲ್ಲಿ ಶ್ರೀಕೃಷ್ಣ ಕುಚೇಲರ ಒಂದು ನಾಟಕದ ಪ್ರಸಂಗ ನಡೆಯಿತು. ಈ ಪ್ರಸಂಗದ ಕಾರ್ಯಕ್ರಮದಲ್ಲಿ ನಾಟಕೀಯವಾಗಿ ಆದರೂ ಕೂಡ ಸಾಕ್ಷಾತ್ ಭಗವಂತನೇ ಧರೆಗಿಳಿದು ಬಂದಂತೆ ಆಗಿತ್ತು. ಅಷ್ಟು ಚೆನ್ನಾಗಿತ್ತು, ಅದ್ಭುತವಾಗಿತ್ತು ನಾಟಕ. ನೋಡೋದಕ್ಕೆ ಎರಡು ಕಣ್ಣು ಸಾಲದು. ನೋಡಿ, ಒಬ್ಬ ಕುಚೇಲ ಏನೂ ಇಲ್ಲದಂಥ ಕುಚೇಲನ್ನು ಭಗವಂತ ಎಷ್ಟು ಸತ್ಕಾರ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಕಥಾ ಹಂದರ ಹಾಗೂ ಈ ವಿಡಿಯೋ ಸಾಕ್ಷಿ. ಇದು ಕೇವಲ ನಾಟಕೀಯವಾಗಿ ತೋರಿಸಿರುವಂಥದ್ದಲ್ಲ, ನಿಜವಾಗಲೂ ಭಗವಂತನಿಗೆ ಭಕ್ತರ ಮೇಲೆ ಇರತಕ್ಕಂತಹ ಕಾಳಜಿ ಮತ್ತು ಭಗವದ್ಭಕ್ತ ಶ್ರೀಕೃಷ್ಣ ಆ ಭಕ್ತರ ಕೋರಿಕೆ ಏನಿರುತ್ತೆ, ಹಾಗೆ ಭಕ್ತರು ಅವರ ಮನೋಭಿಲಾಷೆ ಎಲ್ಲವನ್ನೂ ಅರ್ಥವನಾಗಿರ್ತಾನೆ. ಹಾಗಾಗಿ ಭಗವಂತನ ನಾವೆಲ್ಲ ಕೊಂಡಾಡೋವಂಥದ್ದು. ನೋಡಿ, ಭಗವಂತ ಕುಚೇಲನ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಪಾದ ಪೂಜೆ ಮಾಡಿ, ಆಯಾಸ ಸುಸ್ತು ಮತ್ತು ಆ ಪರಿಶ್ರಮ, ಅಲ್ಲಿಂದ ಪಟ್ಕೊಂಡು ಬಂದಂಥ ಪರಿಶ್ರಮ ಎಲ್ಲವನ್ನು ಭಗವಂತ ಮುಟ್ಟಿದ ತಕ್ಷಣ ಎಲ್ಲ ಮಾಯ ಆಗಿ ಹೊಸ ಉತ್ಸಾಹ ಹುರುಪು ತುಂಬಿಸ್ಕೊಂಡು ತುಂಬ ಹೊಸ ಮನುಷ್ಯನಾಗಿ ಮತ್ತು ಯುವಕನಾಗಿ ಕಾಣಿಸ್ತಾರೆ ಕುಚೇಲ. ಅಂದರೆ ಆ ಕುಚೇಲನಿಗೆ ಆ ರೀತಿ ಒಂದು ಹುಮ್ಮಸ್ಸು ಉತ್ಸಾಹ ಬರೋದಕ್ಕೆ ಕಾರಣ ಭಗವಂತ ಶ್ರೀಕೃಷ್ಣನ ಒಂದು ಅವತಾರ ಏನಿದೆಯಲ್ಲ, ಈ ಅವತಾರಕ್ಕೆ ಕೊನೆಯೇ ಇಲ್ಲ. ಭಗವಂತ ಕಂಸಾಸುರನ ಕೊಲ್ಲಬೇಕು ಅಂತ ಅವತಾರ ತೆಗೆದ ಅಂತ ಹೇಳ್ತಾರೆ. ಅದು ಒಂದೇ ಕಾರಣ ಅಲ್ಲ. ಈ ಭಗವಂತ ಬಂದಂಥ ಸಂದರ್ಭದಲ್ಲಿ ಭಗವಂತ ಧರ್ಮ ಕರ್ಮ, ಸತ್ಯ ಅಸತ್ಯ, ಹಿಂಸೆ ಅಹಿಂಸೆ ಇವೆಲ್ಲವನ್ನು ನಿಗ್ರಹಿಸಬೇಕು. ಹಾಗೆ ಕ್ರೌರ್ಯ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು, ಸತ್ಯ ಉಳಿಬೇಕು ಅನ್ನೋಂಥದ್ದೇ ಭಗವಂತನ ಧ್ಯೇಯ. ಜೈ ಹಿಂದ್, ಜೈ ಕರ್ನಾಟಕ.